ನ್ಯೂಸ್, ಇದು ನಿಮ್ಮ ಧ್ವನಿ. ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ವೀರೇಶ್ ಗಡ್ಡಿಮಾಳ್. ಎಸ್ ನ್ಯೂಸ್ಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಒಳ ಮೀಸಲಾತಿಗಾಗಿ ಆಗ್ರಹಿಸಿ ಸಿಂಧನೂರು ಬಂದ್ ಯಶಸ್ವಿ. ಗುಂಜಳ್ಳಿ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳ IPS ತಂಡದಿಂದ ಕಾರುಣ್ಯಾಶ್ರಮದಲ್ಲಿ ಸ್ವಚ್ಛತೆ. ವಾರ್ತೆಗಳ ವಿವರ. ಒಳ ಮೀಸಲಾತಿ ಜಾರಿಗಾಗಿ ಐಕ್ಯ ಹೋರಾಟ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಸಿಂಧನೂರು ಬಂದ್ಗೆ ತಾಲೂಕಿನಲ್ಲಿ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಸಮಿತಿಯ ಪದಾಧಿಕಾರಿಗಳು ಬೆಳಗ್ಗೆ 4 ಗಂಟೆಯಿಂದಲೇ ರಸ್ತೆಗೆ ಇಳಿದು ಅಂಗಡಿ ಮುಗ್ಗಟ್ಟುಗಳನ್ನು ತೆರೆಯದಂತೆ ವ್ಯಾಪಾರಸ್ಥರಲ್ಲಿ ಮನವಿ ಮಾಡಿಕೊಳ್ಳುವುದರ ಜೊತೆಗೆ ಕೇಂದ್ರ ಬಸ್ ನಿಲ್ದಾಣಕ್ಕೆ ತೆರಳಿ ಬಸ್ಸುಗಳನ್ನು ರಸ್ತೆಗೆ ಹಿಡಿಯದಂತೆ ನೋಡಿಕೊಳ್ಳುವಲ್ಲಿ ಹೋರಾಟಗಾರರು ಯಶಸ್ವಿಯಾದರು. ಬಸ್ ಸೌಕರ್ಯ ಇಲ್ಲದೆ ಪ್ರಯಾಣಿಕರು ಪರದಾಡಿ ಆಟೋ ಮತ್ತು ಕ್ರಷರ್ ವಾಹನಗಳಿಗೆ ದುಪ್ಪಟ್ಟು ಹಣ ನೀಡಿ ತಮ್ಮ ಊರುಗಳಿಗೆ ತೆರಳುತ್ತಿರುವ ದೃಶ್ಯ ಕಂಡುಬಂತು. ತಹಸೀಲ್ದಾರ್ ಕಚೇರಿ ಆವರಣದ ಮುಂಭಾಗದಿಂದ PWD ಕ್ಯಾಂಪಿನಲ್ಲಿರುವ ಅಂಬೇಡ್ಕರ್ ಪುತ್ಥಳಿಯವರೆಗೆ ದ್ವಿಚಕ್ರ ವಾಹನದ ಮೂಲಕ ತೆರಳಿ ಹಿರಿಯ ದಲಿತ ಮುಖಂಡರಾದ ಬಾಲಸ್ವಾಮಿ ಕೊಡ್ಲಿ, R ಬೋನ್ವೆಂಚರ್, ಅಲ್ಲಮಪ್ರಭು ಪೂಜಾರ್, HN ಬಡಿಗೇರ್, ನಾಗರಾಜ್ ಪೂಜಾರ್ ಸೇರಿದಂತೆ ಸಮಿತಿಯ ಸಂಚಾಲಕರು ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಬೈಕ್ ರ್ಯಾಲಿಗೆ ಚಾಲನೆ ನೀಡಿದರು. ಈ ರ್ಯಾಲಿಯು ಅಂಬೇಡ್ಕರ್ ಪುತ್ಥಳಿಯಿಂದ ನಗರದ ಪ್ರಮುಖ ವೃತ್ತಗಳು, ದೇವರಾಜ ಅರಸು ಮಾರುಕಟ್ಟೆ, ಕೃಷಿ ಮಾರುಕಟ್ಟೆ ಸೇರಿದಂತೆ ನಗರದಾದ್ಯಂತ ಬೈಕ್ ರ್ಯಾಲಿ ನಡೆಸಿದರು. ರ್ಯಾಲಿಯುದ್ದಕ್ಕೂ CM ಸಿದ್ದರಾಮಯ್ಯ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ನಂತರ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಬಹಿರಂಗ ಸಭೆಯ ನಡೆಸಲಾಯಿತು. ಹಿರಿಯ ಮುಖಂಡರಾದ R ಬೋನ್ವೆಂಚರ್, HN ಬಡಿಗೇರ್ ಮಾತನಾಡಿ, ಚುನಾವಣಾ ಪೂರ್ವದಲ್ಲಿ ಸಿದ್ದರಾಮಯ್ಯನವರು ಒಳ ಮೀಸಲಾತಿ ಜಾರಿ ಮಾಡುವುದು ನಾನೇ ಎಂದು ಹೇಳುತ್ತಿದ್ದರು. ಈಗ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿ ಕುರಿತು ಮಹತ್ವದ ತೀರ್ಪು ನೀಡಿದರೂ ಕೂಡ ಜಾರಿಗೊಳಿಸುವಲ್ಲಿ ಸಿದ್ದರಾಮಯ್ಯ ವಿಳಂಬ ಮಾಡುತ್ತಿರುವುದು ಖಂಡನಾರ್ಹವಾಗಿದೆ. ಶಾಸಕ ಹಂಪನಗೌಡ ಬಾದರ್ಲಿಯವರು ಈ ಕುರಿತು ಧ್ವನಿ ಎತ್ತಬೇಕಾಗಿತ್ತು. ಆದರೆ ದಸರಾ ಉತ್ಸವದ ಹೆಸರಿನಲ್ಲಿ 2 ಕೋಟಿ ಹಣವನ್ನು ದುಂದುವೆಚ್ಚ ಮಾಡುತ್ತಿದ್ದಾರೆಂದು ಟೀಕಿಸಿದರು. ಜೊತೆಗೆ ನಾವು ಹುಲಿಗೆಮ್ಮ ಎಲ್ಲಮ್ಮನ ಜಾತ್ರೆ ಮಾಡುತ್ತೇವೆ ಕೊಡಿ ಎಂದು ಅಪಹಾಸ್ಯ ಮಾಡಿದರು. ರಾಜ್ಯಪಾಲರು ಯಾವುದೇ ಒಂದು ಸಣ್ಣ ವಿಷಯಕ್ಕೆ ಸಿದ್ದರಾಮಯ್ಯನವರ ಬೆನ್ನಿಗೆ ಬಿದ್ದಿದ್ದು, ಇದೇ ಸಿದ್ದರಾಮಯ್ಯ ಸರ್ಕಾರ SC ST ವರ್ಗಕ್ಕೆ ಮೀಸಲಿಟ್ಟ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿಕೊಂಡಿರುವ ಬಗ್ಗೆ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದು ಪ್ರಶ್ನಿಸಬೇಕು. ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡಲೇಬೇಕು. ತಪ್ಪಿದರೆ CM ಸಿದ್ದರಾಮಯ್ಯ ಕಂಡಲ್ಲಿ ಘೇರಾವು ಹಾಕಲಾಗುವುದು. ಜೊತೆಗೆ ರಾಜ್ಯದಲ್ಲಿ ಸರಿಸುಮಾರು 80 ಲಕ್ಷ ಮಾದಿಗ ಸಮುದಾಯದ ಜನರು JDP ಮತ್ತು TP ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸುವುದು ಅನಿವಾರ್ಯ ಎಂದರು. ಈ ಒಳ ಮೀಸಲಾತಿ ಹೋರಾಟಕ್ಕೆ ಮಾಜಿ ಸಚಿವ ವೆಂಕಟರಾವ್ ನಾಡಗೌಡ, ಮಾಜಿ ಸಂಸದ ಕೆ. ವಿರೂಪಾಕ್ಷಪ್ಪ ಅವರು ಬೆಂಬಲಿಸಿ ಒಳ ಮೀಸಲಾತಿ ಜಾರಿಗೆ ಸುಪ್ರೀಂ ಕೋರ್ಟ್ ಅಸ್ತು ಹೊಂದಿದ್ದು, ರಾಜ್ಯ ಸರ್ಕಾರಗಳು ಜಾರಿ ಮಾಡಲೇಬೇಕು. ಅಧಿವೇಶನದಲ್ಲಿ ಈ ಕುರಿತು JDS ಮತ್ತು BJP ಧ್ವನಿ ಎತ್ತಲಿದೆ ಎಂದು ಭರವಸೆ ನೀಡಿದರು. ನಂತರ ಶಾಸಕ ಹಂಪನಗೌಡ ಬಾದರ್ಲಿ ಮಾತನಾಡಿ, ರಾಜ್ಯ ಸರ್ಕಾರವು ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯಾಗಿದ್ದು, ನ್ಯಾಯಯುತ ಸಾಮಾಜಿಕ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ಕಾಂಗ್ರೆಸ್ ಪಕ್ಷವು ಸದಾ ಸನ್ನದ್ಧವಾಗಿರುತ್ತದೆ. ಈ ಒಳ ಮೀಸಲಾತಿ ಹೋರಾಟ ಸಮಿತಿಯ ಮುಖಂಡರು CM ಅವರೊಂದಿಗೆ ಚರ್ಚಿಸಲು ಅವಕಾಶ ಕಲ್ಪಿಸಿಕೊಡಲಾಗುವುದೆಂದು ಭರವಸೆ ನೀಡಿದರು. ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಮನವಿ ಪತ್ರ ಸ್ವೀಕರಿಸಿದರು. ಹಾಗೂ ಶಾಸಕ ಹಂಪನಗೌಡ ಬಾದರ್ಲಿ, RDCC ಬ್ಯಾಂಕ್ ನಿರ್ದೇಶಕ ಸೋಮನಗೌಡ ಬಾದರ್ಲಿ ಅವರಿಗೆ ಒಳ ಮೀಸಲಾತಿ ಐಕ್ಯ ಹೋರಾಟ ಸಮಿತಿಯಿಂದ ಪ್ರತ್ಯೇಕವಾಗಿ ಮನವಿ ಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ R ಅಂಬ್ರೂಸ್, ಯಮನಪ್ಪ BSNL, ಮರಿಯಪ್ಪ ಸುಕಲ್ಪೇಟೆ, ಅಮರೇಶ್ ಗಿರಿಜಾಲಿ, ವೆಂಕಟೇಶ್ ಗಿರಿಜಾಲಿ, ಜಗದೀಶ್ ವಕೀಲರು, ಮೌನೇಶ್ ಜಾಲವಾಡಿಗಿ, ಹನುಮಂತಪ್ಪ ಹಂಪನಾಳ್, ಶಿವರಾಜ್ ಉಪ್ಪಲದೊಡ್ಡಿ, ಹುಷೇನಪ್ಪ ಸೂಲಂಗಿ, ಯಲ್ಲಪ್ಪ ಎದ್ದಲದೊಡ್ಡಿ, ಮೌಲಪ್ಪ ಹೈವಳೆ, ಚಿಟ್ಟಿಬಾಬು, ಚಂದ್ರಶೇಖರ್ ಗೊರೆಬಾಳ್, DH ಕಂಬಳಿ, BN ಯರ್ದಿಯಾಳ್, ಮರಿಯಪ್ಪ ಚಿರು, ನಾಗರಾಜ್ ಶಾಸುಲ್ಮರಿ, ಸುರೇಶ್ ಎಲಕೂಡ್ಲಿಗಿ, ಸಮದ್ ಚೌಧರಿ ಸೇರಿದಂತೆ ನೂರಾರು ಜನರಿದ್ದರು. ಚರ್ಚೆ ಮಾಡಿ ಅಲ್ಲೇ ನಿರ್ಧಾರ ಆಗುತ್ತಂತಲ್ಲ, ನಿಮ್ಮೆಲ್ಲ ಸಂಘಟಿತರ ಜೊತೆಗೆ ಸಮಯವನ್ನು ನಿಗದಿ ಮಾಡಿ ಚರ್ಚೆ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟು ರಾಜ್ಯ ಮಟ್ಟದಲ್ಲಿ ತೀರ್ಮಾನ ತೆಗೆದುಕೊಳ್ಳುವಂಥ ಹಂತದಲ್ಲಿ ನಾವಿದ್ದೇವೆ ಎಂಬ ಮಾತನ್ನು ತಿಳಿಸಿರಿ ಅಂತ ಹೇಳಿದ್ದಾರೆ. ದಯವಿಟ್ಟು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ. ಮುನಿಯಪ್ಪ ಅವರು ವಿಚಾರಗಳನ್ನು ತಮ್ಮ ಮುಂದೆ ಈಗಾಗಲೇ ಪ್ರಸ್ತಾಪ ಮಾಡಿದ್ದೇನೆ. ತಾವೆಲ್ಲರೂ ನಾಳೆ ಮಾನವಿಯಲ್ಲಿ ನಾವು ಇರ್ತೀವಿ, ಮಾನವಿಯಲ್ಲೇ ಇರ್ತೀವಿ ನಾವು. ಮುನಿಯಪ್ಪ ಅವರು ಬರ್ತಾರೆ, ಮುಖ್ಯಮಂತ್ರಿಗಳು ಬರ್ತಾರೆ, ಇನ್ನಿತರ ಅನೇಕ ಮುಖಂಡರು ಕೂಡ ಬರ್ತಾರೆ. ಆ ಸಂದರ್ಭದಲ್ಲಿ ಅಲ್ಲೇ ಕುಂತ್ಕೊಂಡು ನಿಮ್ಮ ಅನೇಕ ವಿಷಯಗಳು ಏನಿದಾವೆ ಅವೆಲ್ಲವೂ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿ ರಾಜ್ಯ ಮಟ್ಟದಲ್ಲಿ ಇನ್ನೊಂದು ಸಭೆ ಮಾಡಿ ತೀರ್ಮಾನ ತೆಗೆದುಕೊಳ್ತಕ್ಕಂಥ ಹಂತದಲ್ಲಿ ಇದ್ದೇವೆ ಎಂಬ ಮಾತನ್ನು ಮುನಿಯಪ್ಪನವರು ಹೇಳಿದ್ದಾರೆ. ಅವರ ವಿಷಯವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ. ದಯವಿಟ್ಟು ತಾವೆಲ್ಲ ಸಹಕಾರ ಕೊಟ್ಟು ನಾಳೆ ಚರ್ಚೆ ಮಾಡಿಕೊಂಡು ನಿಮ್ಮ ಅನುಮಾನ ಏನಿದೆ ಅವೆಲ್ಲ ವಿಷಯಗಳನ್ನು ಕೂಲಂಕುಷವಾಗಿ ಚರ್ಚೆ ಮಾಡಿ ಎಲ್ಲ ಕೊಟ್ಟಿದ್ದೀರಿ. ಈ ವಿಷಯ ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ದೇನೆ.
ನಾಳೆ ಕೂಡ ನಮ್ಮ ಸಿಂಧನೂರಿನ ಏನು ಸಂಘಟನೆ ಇದ್ದೀರಿ ಒಂದು 8-10 ಮಂದಿ ಬಂದು ಚರ್ಚೆ ಮಾಡೋಕ್ಕೆ ನಿಮಗೂ ಕೂಡ ಅನುವು ಮಾಡಿಕೊಡ್ತೈತೆ. ನಾಳೆ ಇಲ್ಲೇನೂ ಅನುವು ಮಾಡಿಕೊಡ್ತೈತೆ, ಇಲ್ಲೇನೂ ಅನುವು ಮಾಡಿಕೊಡ್ತೈತೆ. ಮಾನವಿಯಲ್ಲಿ ಮುನಿಯಪ್ಪ ಅವರು ಇರ್ತಾರೆ. ಯಾಕಂದರೆ ಇಲ್ಲಿ ನಾವು ಸೀಮಿತವಾಗಿ ನಾಳೆ ಕರೆದಿರೋದು ಆರ್ಟಿಕಲ್ 371J ಅಮೆಂಡ್ಮೆಂಟ್ ಆದಂಥ ರೂವಾರಿಗಳಿಗೆ ಸನ್ಮಾನ ಇಟ್ಕೊಂಡು ಕರೆದಿರೋದ್ರಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ, ಮುಖ್ಯಮಂತ್ರಿಗಳನ್ನ, HK ಪಾಟೀಲ್ರನ್ನ ಮತ್ತು ನಮ್ಮ ಜಿಲ್ಲೆಯ ಕೆಲವು 7 ಜನ ಹೋರಾಟಗಾರರು ಇಡೀ ಗುಲ್ಬರ್ಗ ಜಿಲ್ಲೆಯಲ್ಲಿ ಆರ್ಟಿಕಲ್ 371J ಅದನ್ನೇನು ಜಾರಿಗೆ ತರಬೇಕಾದ್ರೆ ಹೋರಾಟ ಮಾಡಿರ್ತಕ್ಕಂಥ ಒಬ್ಬೊಬ್ಬ ಗಣ್ಯರನ್ನ ಒಂದು ಜಿಲ್ಲೆಯಿಂದ ಕರೆಸಿ ಮತ್ತು ಏನು ನಮ್ಮ ತಾಲೂಕಿನಲ್ಲಿ ಅದರ ಲಾಭ ಪಡೆದಿರ್ತಕ್ಕಂಥ ಏನು ಇವರಿದ್ದಾರೆ ಅವರೆಲ್ಲರಿಗೂ ಕೂಡ ಸನ್ಮಾನ ಕಾರ್ಯಕ್ರಮ ಅಷ್ಟೇ ಇಟ್ಕೊಂಡಿವಿ ನಾಳೆ ಇಲ್ಲೇ. ಇದರಿಂದ ಹಿನ್ನೆಲೆಯಿಂದ ಮತ್ತು ದಸರಾ ಉದ್ಘಾಟನೆ ಕಾರ್ಯಕ್ರಮ ಇರೋದ್ರಿಂದ ದಸರಾ ಸೌಹಾರ್ದ ನಡಿಗೆ ಉದ್ಘಾಟನೆ ಕಾರ್ಯಕ್ರಮದಿಂದ ನಾಳೆ ಬರ್ತಾರೆ. ನೀವು ಕೂಡ ಸಮಯ ಕೊಡಿಸ್ತೀವಿ. ಆ ಸಮಯದಲ್ಲಿ ನೀವು ಒಂದು 5-6 ಮಂದಿ ಬಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರುವ ಪೂರ್ವದಲ್ಲಿ ಅಥವಾ ನಾವು ಹಳೆ ಕಾಲಕ್ಕೆ ಹೋದಾಗ ಚಾತುರ್ವರ್ಣ ಪದ್ಧತಿ ಇತ್ತು, 4 ಜಾತಿಗಳು ಅಂತ ಹೇಳಿತ್ತು. ಅದು ಭಾಳ ಮಂದಿಗೆ ಗೊತ್ತಿದೆ. ಸ್ವಾತಂತ್ರ್ಯ ನಂತರದಲ್ಲಿ ನಾವು ನೋಡಿದಾಗ ಎಷ್ಟು ಜಾತಿಗಳಿದಾವೆ ನಮ್ಮ ದೇಶದಲ್ಲಿ. 300 ಇದಾವೆ, 400 ಇದಾವೆ, ಗೊತ್ತಿಲ್ಲ. 6300 ಜಾತಿಗಳಿದಾವೆ ಅಂತಕ್ಕಂಥದ್ದು ಒಂದು ವರದಿ ಪ್ರಕಾರ. ಆದರೆ ಏನೇ ಆಗಿದ್ದರೂ ಕೂಡ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಂಥ ಸಂದರ್ಭದಲ್ಲಿ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅನುಸಾರವಾಗಿ ಈ ದೇಶದಲ್ಲಿ ಆಗಿರುವಂಥ ತಾರತಮ್ಯವನ್ನು ಸರಿದೂಗಿಸಬೇಕು. ಪ್ರಜಾಪ್ರಭುತ್ವ ಬಂದ ನಂತರ ಸರಿದೂಗುವಂಥ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೊಂದು ಸಂವಿಧಾನವನ್ನು ಕೊಟ್ಟಿರ್ತಕ್ಕಂಥದ್ದು. ಆ ಸಂವಿಧಾನ ಏನು ಹೇಳ್ತದೆ? ಸಮಾನತೆ, ಸಮಪಾಲು, ಸಮಬಾಳು ಅನ್ನುವಂಥದ್ದನ್ನು ಹೇಳ್ತದೆ ಅನ್ನುವಂಥದ್ದು. ತಾಲೂಕಿನ ಗುಂಜಳ್ಳಿ ಸರ್ಕಾರಿ ಪ್ರೌಢಶಾಲೆಯ ಇಂಡಿಯಾ ಪ್ರೊಟೆಕ್ಟರ್ಸ್ ಸಿಂಧನೂರು ಎನ್ನುವ ತಂಡವನ್ನು ಶಿಕ್ಷಕ ಬಸವರಾಜ್ ಅಧ್ಯಕ್ಷತೆ, ಕಾಳಿಂಗರೆಡ್ಡಿ ಸಾಸಲಮರಿ ಅವರ ಗೌರವಾಧ್ಯಕ್ಷತೆಯಲ್ಲಿ ನಗರದ ಒಳಬಳ್ಳಾರಿ ರಸ್ತೆಯಲ್ಲಿರುವ ಕಾರುಣ್ಯ ನೆಲೆ ವೃದ್ಧಾಶ್ರಮ ಹಾಗೂ ವಯಸ್ಕರ ಬುದ್ಧಿಮಾಂದ್ಯ ಆಶ್ರಮದಲ್ಲಿ ಇಡೀ ದಿನದ ಸ್ವಚ್ಛತೆ ಹಾಗೂ ಅಲ್ಲಿನ ವೃದ್ಧರ ಹಾಗೂ ಬುದ್ಧಿಮಾಂದ್ಯರ ದೇಹವನ್ನು ಸ್ವಚ್ಛ ಮಾಡಿ ವಿದ್ಯಾರ್ಥಿಗಳಿಂದ ಭೋಜನದ ವ್ಯವಸ್ಥೆ ಹಾಗೂ ಸಿದ್ಧತೆಯಿಂದ ಚಾಲನೆ ನೀಡಲಾಯಿತು. ಈ ವೇಳೆ ತಂಡದ ಅಧ್ಯಕ್ಷ ಬಸವರಾಜ್ ಮಾತನಾಡಿ, IPS ಅಂದರೆ ಇಂಡಿಯಾ ಪ್ರೊಟೆಕ್ಟರ್ಸ್ ಸಿಂಧನೂರು ಎನ್ನುವ ತಂಡವನ್ನು ರಚನೆ ಮಾಡಿ ವಿದ್ಯಾರ್ಥಿಗಳ ಜೊತೆಗೂಡಿ ಪ್ರತಿ ವಾರ ಇಂತಹ ಸಂಸ್ಥೆ ಹಾಗೂ ಯಾವುದೇ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಪ್ರೊಟೆಕ್ಟರ್ಸ್ ನೀಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕರುಣೆಯ ಕುಟುಂಬ ಕಾರುಣ್ಯಾಶ್ರಮದ ಮೂಲಕ ಪ್ರಾರಂಭಿಸಬೇಕೆನ್ನುವುದು ತಂಡದ ಆಸೆಯಾಗಿತ್ತು. ಪೋಷಕರು ಕೂಡ ಕಾರುಣ್ಯಾಶ್ರಮದಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತೇವೆ ಎಂದು ಅವರವರ ಮನೆಗಳಲ್ಲಿ ವಿದ್ಯಾರ್ಥಿಗಳು ವಿಚಾರ ವ್ಯಕ್ತಪಡಿಸಿದಾಗ ಬಹಳ ಸಂತೋಷದಿಂದ ಒಪ್ಪಿಕೊಂಡಿದ್ದಾರೆ. ಬರೀ ಶಿಕ್ಷಣವಲ್ಲದೆ ಇಂತಹ ಕಾರ್ಯಗಳ ಮೂಲಕ ವಿದ್ಯಾರ್ಥಿಗಳಿಗೆ ಅನುಭವ ಕೊಡುವಂತಹ ಆಸೆ ನಮ್ಮೆಲ್ಲರದ್ದು. ಮುಂದಿನ ದಿನಗಳಲ್ಲಿ ವಿವಿಧ ಕಾರ್ಯಗಳ ಮೂಲಕ ಕಾರ್ಯಕ್ರಮಗಳನ್ನು ರೂಪಿಸುತ್ತೇವೆ. ಬರೀ ವಿದ್ಯಾರ್ಥಿಗಳಲ್ಲದೆ ಸೇವಾ ಆಸಕ್ತಿಯುಳ್ಳ ಯಾರಾದರೂ ಪಾಲ್ಗೊಳ್ಳಬಹುದು. ವಿದ್ಯಾರ್ಥಿಗಳ ಆಶ್ರಮದ ಸೇವೆ ಬಗ್ಗೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತಪಡಿಸಿದರು. ನಂತರ ಗೌರವಾಧ್ಯಕ್ಷ ಕಾಳಿಂಗರೆಡ್ಡಿ ಸಾಸಲಮರಿ ಮಾತನಾಡಿ, ತಂಡದ ಉದ್ದೇಶಗಳು ಸ್ವಚ್ಛತೆ ಹಾಗೂ ತುರ್ತು ಪರಿಸ್ಥಿತಿಯ ಯಾವುದೇ ಕಾರ್ಯಗಳಾಗಲಿ ನಮ್ಮ ತಂಡ ಸಿದ್ಧವಿರುತ್ತದೆ. ವಿಶೇಷವಾಗಿ ಮಕ್ಕಳಿಗೆ ವಿನೂತನವಾದ ಕಾರ್ಯಕ್ರಮಗಳನ್ನು ರೂಪಿಸುವುದೇ ಈ ತಂಡದ ಮೂಲ ಉದ್ದೇಶವಾಗಿದೆ ಎಂದರು. ಈ ಸಂದರ್ಭದಲ್ಲಿ ಆಶ್ರಮದ ಸಿಬ್ಬಂದಿಗಳಾದ ಡಾಕ್ಟರ್ ಚನ್ನಬಸವಸ್ವಾಮಿ ಹಿರೇಮಠ್, ಸಹ ಸಂಚಾಲಕರಾದ ಅಶೋಕ್ ನಲ್ಲ, ಜೀವಸ್ಪಂದನ ಚಾರಿಟಬಲ್ ಟ್ರಸ್ಟ್ ಕಾರ್ಯದರ್ಶಿ ಅವಿನಾಶ್ ದೇಶಪಾಂಡೆ, ಶರಣಮ್ಮ, ಸಿದ್ದಯ್ಯಸ್ವಾಮಿ, ಮರಿಯಪ್ಪ, ಹರ್ಷವರ್ಧನ್ ಸೇರಿದಂತೆ ಗುಂಜಳ್ಳಿ ಪ್ರೌಢಶಾಲೆಯ 25ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಅದರಿಂದ ಒಂದು ಇದ್ರಾಗಿದ್ದೀವಿ ನಾವು, ಇದೇ ಥರ ಸೆಟ್ಟು ಎಲ್ಲ ಇತ್ತು. ಅಲ್ಲಿ ನಾವು ಪುಟ್ಟರಾಜ್ ಗವಾಯಿದು ಒಂದು ಚನ್ನಬಸವ ಫೋಟೋ ಇಟ್ಟು ಒಂದು 2 ಕಾಯಿ ತಂದಿದ್ದೆ, ಒಂದು 2 ಹಾರ ತಂದಿದ್ದೆ, ಪೂಜಾ ಸಾಮಾನು ಒಂದು ಈ ರೀತಿ ಒಂದಿಷ್ಟು ಕುಂಕುಮ, ಒಂದು ತೆಂಗಿನ ನೀರು, 2 ಚಾಪೆ, 2 ಹೊಚ್ಚಗಳು ಇಷ್ಟೇ ಹಾಕಿದ್ದಿರು. ಇಷ್ಟು ಹಾಕಿ ಪೂಜೆ ಮಾಡಿದ್ವಿ. ಪೂಜೆ ಮಾಡಿದ್ರೆ ಇವತ್ತು ಈ ಮಟ್ಟಿಗೆ ಬೆಳೆದಂದ್ರೆ ಎಲ್ಲ ದಾರಿಗಳು ಇವತ್ತು ನಾವು ಉಟ್ಕೊಂಡಿವಲ್ಲ, ಈ ಬಟ್ಟೆ ಕೂಡ ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಕೂಡ ಬದುಕ್ತಾ ಇರೋಂಥದ್ದು ಸಾರ್ವಜನಿಕರ ಸಹಾಯದಿಂದಲೇ. ಯಾಕಂದ್ರೆ ಇವರೆಲ್ಲರೂ ತೋರಿಸ್ಕೊಂಡ ಈಗ ಈ ಥರ ಇವ್ರನ್ನ ನಾವು ಊಟ ಮಾಡಕ್ತೀವಿ ಅಂತೇಳಿ ಇವರೆಲ್ಲರನ್ನ ತೋರಿಸ್ಕೊಂತ ನಾವು ಬರ್ತೀವಿ. ಆಮೇಲೆ ಇದು ನಿಸ್ವಾರ್ಥದಿಂದ ಉಟ್ಕೊಂಡಿರೋಂಥ ಸಂಸ್ಥೆ. ಮತ್ತೊಮ್ಮೆ ಮುಖ್ಯಾಂಶಗಳು.
ಒಳ ಮೀಸಲಾತಿಗಾಗಿ ಆಗ್ರಹಿಸಿ ಸಿಂಧನೂರು ಬಂದ್ ಯಶಸ್ವಿ. ಗುಂಜಳ್ಳಿ ಸರ್ಕಾರಿ ಪ್ರೌಢಶಾಲೆ ವಿದ್ಯಾರ್ಥಿಗಳ IPS ತಂಡದಿಂದ ಕಾರುಣ್ಯಾಶ್ರಮದಲ್ಲಿ ಸ್ವಚ್ಛತೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.